ಫ್ರೆಂಡ್ಸ್, ವೆಜ್ ಬಿರಿಯಾನಿ ಫುಲ್ ರೆಡಿ ಆಯಿತು. ಇದಕ್ಕೆ ಕಾಂಬಿನೇಷನ್ನಿಗೆ ಮೊಸರು ಹಾಕೊಂಡು ಊಟ ಮಾಡಿದರೆ ಸಖತ್ತ ಟೇಸ್ಟ್ ಬರುತ್ತದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವೆಜ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಇವತ್ತಿನ ವಿಡಿಯೋದಲ್ಲಿ ವೆಜ್ ಬಿರಿಯಾನಿ ಸ್ಪೆಷಲ್ಲಾಗಿ ವೆಜ್ ಬಿರಿಯಾನಿ ಮಾಡೋದು ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆಲ್ಲ ಏನೇನು ಬೇಕು, ಏನೇನು ಹಾಕಬೇಕು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಒಂದು 4 ಲವಂಗ, ಒಂದು 3 ಏಲಕ್ಕಿ, ಆಮೇಲೆ ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ, ಕ್ಯಾರೆಟ್ ಸ್ವಲ್ಪ, ಬೀನ್ಸು, ಹೂಕೋಸು, ನವಿಲುಕೋಸು, ಟಮಟೆ ಹಣ್ಣು, ಈರುಳ್ಳಿ, ಮೆಣಸಿಕಾಯಿ, ಕೊತ್ತಂಬರಿ, ನಿಂಬೆಹಣ್ಣು. ಫ್ರೆಂಡ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಶುಂಠಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ, ಕೊಬ್ಬರಿ, ಬೆಳ್ಳುಳ್ಳಿ ಇದೆಲ್ಲ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇವಾಗ ವೆಜ್ ಬಿರಿಯಾನಿ ಮಾಡೋಣ. ಫ್ರೆಂಡ್ಸ್, ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ವೆಜ್ ಬಿರಿಯಾನಿಗೆ ಅಂತೇಳಿ ರಾತ್ರಿ ಹೊತ್ತು ಬಟಾಣಿ ನೆನೆ ಹಾಕಿದ್ವಿ. ಫ್ರೆಂಡ್ಸ್, ಎಣ್ಣೆ ಸ್ವಲ್ಪ ಕಾದಿದೆ. ಇವಾಗ ಮಸಾಲ ಐಟಮ್ ಹಾಕೋಣ. ಕಾದಿರುವ ಎಣ್ಣೆಗೆ ಹೆಚ್ಚಿದ ಈರುಳ್ಳಿ ಹಾಕಿದ್ದೀವಿ. ಹಸಿಮೆಣಸಿಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಫ್ರೆಂಡ್ಸ್, ಸ್ವಲ್ಪ ಬಟಾಣಿ ಹಾಕ್ತೀನಿ. ಪಲಾವಿಗಾಗಲಿ ವೆಜ್ ಬಿರಿಯಾನಿಗಾಗಲಿ ಸ್ವಲ್ಪ ಬಟಾಣಿ ಹಾಕಿದ್ರೆ ಸ್ವಲ್ಪ ಟೇಸ್ಟಾಗಿ ಬರುತ್ತೆ ಅದು. ಫ್ರೆಂಡ್ಸು, ಎಣ್ಣೆ ಬಿಸಿ ಇರುವಾಗಲೇ ಸ್ವಲ್ಪ ತರಕಾರಿಗಳನ್ನು ಅದರಲ್ಲೇ ಸ್ವಲ್ಪ ಬೇಯಿಸೋಣ. ಎಲೆಕೋಸು, ಕ್ಯಾರೆಟು, ನವಿಲುಕೋಸು, ಕ್ಯಾರೆಟು, ಹೂಕೋಸು, ಬೀನ್ಸು ಇವೆಲ್ಲ ತರಕಾರಿ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಉಪ್ಪು ಹಾಕ್ತೀನಿ. ಯಾಕಪ್ಪ ಅಂತಂದರೆ ಸ್ವಲ್ಪ ಅದು ಜಲ್ದಿ ಬೇಯುತ್ತೆ. ಮತ್ತು ಅದಕ್ಕೆಲ್ಲ ಉಪ್ಪು ಹಾಕ್ಯಂದ್ರೆ ಸ್ವಲ್ಪ ತರಕಾರಿಗೆಲ್ಲ ಉಪ್ಪು ಹಾಕ್ಯಂದ್ರೆ ಸಪ್ಪೆ ಊಟ ಮಾಡುವಾಗ ಸಪ್ಪೆ ಅನ್ಸಲ್ಲ. ಫ್ರೆಂಡ್ಸ್, ಆವಾಗಲೇ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಕೊಬ್ಬರಿ, ಹಸಿ ಮೆಣಸಿಕಾಯಿ ಎಲ್ಲ ಹಾಕ್ಕೊಂಡು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ ಹಸಿ ವಾಸನೆ ಹೋಗುವವರೆಗೂ ಎಣ್ಣೆಲಿ ಫ್ರೈ ಮಾಡಿ. ಫ್ರೆಂಡ್ಸ್, ಹೆಚ್ಚಿರುವ ಟಮಟೆ ಹಣ್ಣು ಹಾಕೋಣ. ಫ್ರೆಂಡ್ಸ್, ಇದರ ಜೊತೆ ಟಮಟೆ ಹಣ್ಣು ಸ್ವಲ್ಪ ಹೆಚ್ಚಾಕಿ ಅದನ್ನು ಕೂಡ ಪೇಸ್ಟ್ ಮಾಡಿದ್ದೆ, ಅದನ್ನು ಕೂಡ ಹಾಕ್ತೀನಿ. ಮಾಡಿ ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತದು. ಫ್ರೆಂಡ್ಸ್, ತರಕಾರಿ ಒಂದು 20% ಇವಾಗ ಎಣ್ಣೆಯಲ್ಲೇ ಸ್ವಲ್ಪ ಬೆಂದಿದೆ. ಇವಾಗ ನೀರು ಹಾಕ್ತಾಯಿದ್ದೀನಿ. ಅಕ್ಕಿಗೆ ಎಷ್ಟು ಬೇಕು ಅಷ್ಟೇ ನೀರು ಹಾಕಬೇಕು. ನೀವು ಅಕ್ಕಿಯನ್ನು ಎಷ್ಟು ಹಾಕ್ತಿರೋ ಅದಕ್ಕೆ ತಕ್ಕಂತೆ ನೀರು ಹಾಕಿ. ನೀರಲ್ಲಿ ಸ್ವಲ್ಪ ಬೇಯಲಿ ತರಕಾರಿಗಳೆಲ್ಲ. ಫ್ರೆಂಡ್ಸ್, ಈ ರೀತಿ ತರಕಾರಿಗಳನ್ನು ನೀರಲ್ಲಿ ಸ್ವಲ್ಪ ಒಂದು 30%
ಬೇಯಿಸ್ಬೇಕು. ಆವಾಗ ಅಲ್ಲಿಗೆ ಟೋಟಲ್ ಒಂದು 50% ತರಕಾರಿ ಬೆಂದೋಗುತ್ತೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಬಿರಿಯಾನಿ ಪೌಡ್ರು, ಸ್ವಲ್ಪ ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ. ಎಷ್ಟು ಬೇಕು ಅಷ್ಟೇ ಹಾಕೋದು, ಯಾಕಂದ್ರೆ ಜಾಸ್ತಿ ಆಯ್ತಂದರೆ ಎಲ್ಲ ವೆಜ್ ಬಿರಿಯಾನಿ ಮಸಾಲ ಬಾಸೆ ಬರ್ತದೆ. ಅದು ಖಾರಕ್ಕೆ ತಕ್ಕಷ್ಟು ಖಾರ ಪುಡಿ ಹಾಕ್ತಿದ್ದೀನಿ, ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಒಂದು 400 ಗ್ರಾಮ್ ಅಕ್ಕಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಫ್ರೆಂಡ್ಸ್. ಇವಾಗ ಅಕ್ಕಿ ಹಾಕಿದ್ದೀನಿ, ಕುದಿಯೋವರೆಗೂ ಸ್ವಲ್ಪ ಕ್ಲೋಸ್ ಮಾಡಿ ಫ್ರೆಂಡ್ಸ್. ಇವಾಗ ಕುದೀತಾ ಇದೆ, ಇದಕ್ಕಿವಾಗ ನಿಂಬೆಹಣ್ಣು ಸ್ವಲ್ಪ ಹುಳಿ ಹಿಂಡ್ತಾ ಇದ್ದೀನಿ, ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಜವಾರಿ ತುಪ್ಪ ಹಾಕ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ ಬರಲಿ ಅಂತೇಳಿ. ಫ್ರೆಂಡ್ಸ್, ಇವಾಗ ವೆಜ್ ಬಿರಿಯಾನಿಗೆ ಯಾವ್ಯಾವ ಪದಾರ್ಥಗಳು ಬೇಕಾಗಿತ್ತೋ ಎಲ್ಲ ಐಟಮ್ ಕೂಡ ಇವಾಗ ಹಾಕಿದ್ದೀನಿ. ಒಂದು 2 ನಿಮಿಷ ಕ್ಲೋಸ್ ಮಾಡಿ ಕೈ ಬಿಡಿ, ಅದು ಅಕ್ಕಿ ಎಲ್ಲ ಸ್ವಲ್ಪ ಅನ್ನ ಥರ ಆಗೋವರೆಗೂ. ಫ್ರೆಂಡ್ಸ್, ಇದು ಪಾತ್ರೆಯಲ್ಲಿ ಮಾಡ್ತಾ ಇರೋದಲ್ಲ, ಹಾಗಾಗಿ ಅದನ್ನು ಸ್ವಲ್ಪ ಕೈ ಆಡಿಸ್ಬೇಕು, ಯಾಕೆಂದರೆ ತಳ ಹಿಡಿತಿರ್ಬೋದು. ತಳ ಹಿಡಿತಂದರೆ ಸಿದ್ದು ವಾಸನೆ ಬರ್ತೈತಿ. ಫ್ರೆಂಡ್ಸ್, ವೆಜ್ ಬಿರಿಯಾನಿ ಫುಲ್ ರೆಡಿ ಆಯಿತು. ಫ್ರೆಂಡ್ಸ್, ವೆಜ್ ಬಿರಿಯಾನಿ ಫುಲ್ ರೆಡಿ ಆಯಿತು. ಇದಕ್ಕೆ ಕಾಂಬಿನೇಷನ್ನಿಗೆ ಮೊಸರು ಹಾಕ್ಕೊಂಡು ಊಟ ಮಾಡಿದರೆ ಸಖತ್ತ ಟೇಸ್ಟ್ ಬರುತ್ತದು.